ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಿಥುನ ರಾಶಿಯವರ ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಂದು ಬದಲಾಯಿಸುವ ಆಗದೇ ಇರುವಂತಹ ಘಟನೆಗಳ ಒಂದು ಹಿಂದೆ ಒಂದು ಮಹತ್ವದ ದಿವ್ಯ ಶಕ್ತಿಯ ಒಂದು ಕೆಲಸ ಮಾಡ್ತಾ ಇದೆ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಪ್ರಕಾರ ಅವರ ಕಾಲಜ್ಞಾನದಲ್ಲಿ ಮಿಥುನ ರಾಶಿಗೆ ಸಂಬಂಧಪಟ್ಟ 100 ವರ್ಷಗಳ ಹಿಂದೆಯೇ ಕೆಲವು ದಿಟ್ಟ ಹಾಗೂ ಗುಪ್ತವಾಗಿ ಬರೆದಿರುವ ಪದ್ಯಗಳು ಇಲ್ಲಿವೆ ನೋಡಿ. ಈ ಮಿಥುನ ರಾಶಿಯವರು ಅವರ ಭವಿಷ್ಯವು ಹೇಳ್ಬೇಕಂದ್ರೆ ಜೀವನದ ಅನೇಕ ಆಯಾಮಗಳಿಗೆ ಸಂಬಂಧಿಸಿದಂತೆ ಸ್ಪಷ್ಟವಾದ ಬೆಳಕು ಹರಿತಾ ಇದೆ. ಈಗ ನಾವು ಅಧ್ಯಾಯದಂತೆ ನಿಮ್ಮ ಆರ್ಥಿಕ, ವೈಜ್ಞಾನಿಕ, ಉದ್ಯೋಗ, ಶತ್ರು ಸಂಕಟ, ವಿದ್ಯಾರ್ಥಿ ಜೀವನ, ಸಂತಾನ ಭವಿಷ್ಯ, ಆರೋಗ್ಯ, ಧಾರ್ಮಿಕ ಜೀವನದ ಪ್ರಭಾವ ಇವೆಲ್ಲವನ್ನು ವಿವರಿಸ್ತೇವೆ. ಆರ್ಥಿಕ ಸ್ಥಿತಿ, ಇನ್ನು ಇತ್ತೀಚೆಗೆ ನೀವು ಎದುರಿಸುತ್ತಿರುವ ಒಂದು ಹಣಕಾಸಿನ ತೊಂದರೆ ವಾರದ ಶನಿ ಪ್ರಭಾವದಿಂದ ಉಂಟಾದವು. ಆದರೆ ಬ್ರಹ್ಮೇಂದ್ರ ಸ್ವಾಮಿಗಳ ಪ್ರಕಾರ ಮಿಥುನ ರಾಶಿಯವರಿಗೆ ಈ ವರ್ಷ ಪುನಃ ಆರ್ಥಿಕ ಪ್ರಗತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಇನ್ಮೇಲೆ ಅವರಿಗೆ ಮೋಸ ಮಾಡೋರು ಕಡಿಮೆ ಆಗ್ತಾರೆ ಅಂತ ಹೇಳ್ತಾರೆ. ವೃತ್ತಿಪರ ಹೂಡಿಕೆದಾರರ ಸಲಹೆ ಪಡೆದು ಮುಂದುವರಿಯಿರಿ ಅಂತ ಹೇಳ್ತಾರೆ. ವಿಶೇಷವಾಗಿ ಇನ್ನು ವಸ್ತುಗಳ ಖರೀದಿಯಲ್ಲಿ ತಾಳ್ಮೆ ಮಾಡಬೇಕು, ಎಡವಟ್ಟಾಗಿ ನಿರ್ಧಾರ ತೆಗೆದುಕೋಬಾರ್ದು ಅಂತ ಹೇಳ್ತಾರೆ. ಇನ್ನು ಉದ್ಯೋಗ ಜೀವನ ಹೇಗೆ ಅಂತಂದ್ರೆ ಕಾಲಜ್ಞಾನದಲ್ಲಿ ಮಿಥುನ ರಾಶಿಯ ಉದ್ಯೋಗ ಪರಿಸ್ಥಿತಿಗೆ ಬಹುಮಟ್ಟಿಗೆ ಸವಾಲುಗಳು ಬರ್ತವೆ ಅಂತ ವಿವರವಾಗಿ ಹೇಳಿದ್ದಾರೆ. ಕೆಲವೊಂದು ಕೆಲಸದ ಒಂದು ಸಂಬಂಧದ ಇದರಲ್ಲಿ ಮೌಲ್ಯ ತಗ್ಗಿಸುವ ಶಕ್ತಿ ಕೆಲಸ ಮಾಡುತ್ತೆ. ಆದರೆ ಈ ಎಲ್ಲ ಸನ್ನಿವೇಶಗಳ ಪಾಠದಿಂದ ನೀವು ಒಂದು ಶ್ರೇಷ್ಠ ನಾಯಕರಾಗಿ ಹೊರಹೊಮ್ಮುತ್ತೀರಿ. ಈ ವರ್ಷ ಮುಂದಿನ 6 ತಿಂಗಳವರೆಗೆ ನೀವು ಮಾಡಿದ ಶ್ರಮ ಫಲ ಕೊಡುತ್ತೆ. ಹೊಸ ಕೆಲಸ ಹುಡುಕ್ತಿರುವವರು ಎಲ್ಲರಿಗೂ ಕೂಡ ನೇರವಾಗಿ ಕೆಲವು ಜನಕ್ಕೆ ಹೊರದೇಶ ಕಡೆಯಿಂದ ಕೂಡ ಅವಕಾಶ ಸಿಗುವ ಒಂದು ಸಂಭವ ಇದೆ. ಸರ್ಕಾರಿ ಸೇವಾ ನಿರೀಕ್ಷೆಯಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಸರ್ಕಾರಿ ಸೇವೆ ಸಿಗುತ್ತೆ. ಇನ್ನು ವೈವಾಹಿಕ ಜೀವನ ಹೇಗಿರುತ್ತೆ ಅವ್ರದ್ದು ಅಂದ್ರೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ವೈವಾಹಿಕ ಜೀವನ ಸ್ವಲ್ಪ ನಾಜೂಕಾಗಿದೆ ಅಂತ ಹೇಳ್ಬೋದು. ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ವಿಚಾರ ಭೇದ, ಸ್ವಲ್ಪ ಅವಿಶ್ವಾಸ, ಹಳೆಯ ದ್ವೇಷ ಇವೆಲ್ಲವೂ ಇದೆ ಅಂತಾನೆ ಹೇಳ್ಬಹುದು. ಹಳೆಯ ದ್ವೇಷ ಮತ್ತೆ ಪುನರಾವರ್ತಿತ ಆಗುವ ಸಾಧ್ಯತೆ ಇರೋದ್ರಿಂದ ಪ್ರತಿದಿನನೂ ನೀವು ಒಂದು ಪಾರ್ವತಿ ದೇವಿಯ ಒಂದು ಪೂಜೆಯನ್ನ ಮಾಡಬೇಕು, ದೇವಿಯ ಶ್ಲೋಕವನ್ನ ಹೇಳಬೇಕು. ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇಲ್ಲದೆ ಹೋಮದಲ್ಲಿ ದಾಂಪತ್ಯ ಬಲವಂತದ ಒಂದು ಸಂಬಂಧವಾಗಿ ಪರಿಣಾಮ ಆಗುತ್ತೆ. ವಿವಾಹವಾದವರು ದಿಢೀರ್ ನಿಶ್ಚಿತಾರ್ಥಕ್ಕೆ ಸಿದ್ಧರಾಗ್ತಾರೆ. ಆದರೆ ನಕ್ಷತ್ರ ರಾಶಿ ಹೊಂದಾಣಿಕೆ ಪರಿಶೀಲನೆ ಮಾಡಿ ಮುಂದುವರಿಬೇಕು, ಯಾರು ಅರ್ಜೆಂಟ್ ಮಾಡಬಾರ್ದು. ಇನ್ನು ವಿದ್ಯಾರ್ಥಿ ಭವಿಷ್ಯ ಹೆಂಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಇದು ತೊಂದರೆಗಳಿಂದ ಕೂಡಿದ ವರ್ಷ ಅಂತಾನೆ ಹೇಳ್ಬೋದು. ಮನಸ್ಸು ಕೆಳಮಟ್ಟದಲ್ಲಿ ಇಳಿಯುತ್ತೆ. ಆದ್ರಿಂದ ಪ್ರತಿದಿನ ಬೆಳಿಗ್ಗೆ ಒಮ್ಮೆ ಸುಬ್ರಹ್ಮಣ್ಯ ಸ್ತೋತ್ರ ಅಥವಾ ಸರಸ್ವತಿ ಸ್ತೋತ್ರವನ್ನ ಪಠನೆ ಮಾಡಬೇಕು. ಹೊಸ ವಿಷಯ ಕಲಿಯಲು ಇಚ್ಛೆ ಇರುವವರಿಗೆ ತಾಂತ್ರಿಕ ಕೋರ್ಸುಗಳು ಯಶಸ್ವಿ ಆಗುತ್ತೆ. ಪರೀಕ್ಷೆಯಲ್ಲಿ ಯಶಸ್ಸು ಬಯಸುವವರು ಭಾನುವಾರ ಗೀತೋಪದೇಶ ಪಠನ ಮಾಡಬೇಕು. ಶತ್ರು ಮತ್ತು ಅವರ ಕಡೆಯಿಂದ ಶಕ್ತಿಗಳು ಹೇಗೆ ಅಂತಂದ್ರೆ ಕಾಲಜ್ಞಾನದಲ್ಲಿ ಮಿಥುನ ರಾಶಿಗೆ ಋಣ, ಶತ್ರು, ರೋಗ, ತಾಪ ಅಂತ ಹೇಳಿದ್ದಾರೆ ಎಂಬ ಈ ಶಬ್ದ ಬಳಸಿದ್ದಾರೆ. ಅಂದ್ರೆ ನಿಮ್ಮನ್ನು ಹಿಂಬಾಲಿಸುತ್ತಿರುವ ಶತ್ರುಗಳು ಬಹುಮಟ್ಟಿಗೆ ನಿಮ್ಮ ಅಜ್ಞಾತ ನಿಮಗೆ ಅಜ್ಞಾತ ಪರಿಚಯದಿಂದಲೇ ಹುಟ್ಟಿರಬಹುದು. ಅವುಗಳನ್ನು ಧೈರ್ಯದಿಂದ ನೀವು ಎದುರಿಸಬೇಕಾಗುತ್ತೆ. ಯಾರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರೋ ನೀವು ಅಂತ ಭಾವಿಸಿರ್ತೀರಿ ಅಂಥವರೇ ನಿಮಗೆ ಹಿಂದೆಗೆದುಕೊಂಡು ನಿಮ್ಮ ವಿರುದ್ಧನೇ ಯೋಚನೆ ಮಾಡ್ತಿರ್ತಾರೆ. ಆದ್ರಿಂದ ಶಂಕೆ ಮಾಡದೆ ಜಾಗೃತವಾಗಿ ಮುನ್ನಡೆದು ಹೋಗಬೇಕು. ಈ ಗುರುವಾರದಂದು ಬಿಳಿ ಬಟ್ಟೆ ತೊಟ್ಟು ಬಲಿಪೀಠದಲ್ಲಿ ನಿಂತು ಗಣಪತಿ ಪೂಜೆ ಮಾಡಿದರೆ ಶತ್ರು ಶಮನ ಆಗುತ್ತೆ ಅಂತ ಹೇಳ್ತಾರೆ ಪರಿಹಾರದಲ್ಲಿ. ಇನ್ನು ಸಂತಾನ ಭಾಗ್ಯ ಅಂತಂದ್ರೆ ಮಿಥುನ ರಾಶಿಯ ದಂಪತಿಗಳಿಗೆ ಈ ವರ್ಷ ಸಂತಾನ ಭಾಗ್ಯ ಇದೆ. ಇನ್ನು ಆದರೆ 2 ಒಂದು ದೋಷಗಳ ಅನುಭವ ಕೂಡ ಬರುತ್ತೆ. ಒಂದನೇದಾಗಿ ತೊಂದರೆಗಳಿಂದ ಗುಂಡಿ ಮಾಡುವ ಶಕ್ತಿಗಳು ಇದಾವೆ ನಿಮ್ಮ ಸುತ್ತಮುತ್ತ. ಎರಡನೆಯದಾಗಿ ಹೋರಾಟದಿಂದ ಸಂತಾನವನ್ನು ಪಡೆಯುವ ಪ್ರವೃತ್ತಿ, ಪತಿಯ ಉಪವಾಸ, ಪತ್ನಿಯ ಔಷಧೋಪಚಾರ ಇವೆರಡೂ ಕೂಡ ಒಂದೇ ಸಮಯದಲ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಸಂತಾನ ಭಾಗ್ಯ ಬರುತ್ತೆ. ನೀವು ಪೂಜೆನೂ ಮಾಡಬೇಕು, ಆ ಕಡೆ ದೇವ್ರ ಪೂಜೆನೂ ಮಾಡಬೇಕು, ಇವ್ರನ್ನ ಡಾಕ್ಟರ್ ಹತ್ರನೂ ಹೋಗಿ ಬರಬೇಕು. ಹಾಗೆ
ಇನ್ನು ಹನುಮಾನ್ ಚಾಲಿಸವನ್ನ ಪಠನೆ ಮಾಡಬೇಕು ಮತ್ತು ನವಗ್ರಹ ಶಾಂತಿ ಮಾಡಿದರೆ ಆಶೀರ್ವಾದ ಲಭಿಸುತ್ತೆ. ಇನ್ನು ಆರೋಗ್ಯ ಸ್ಥಿತಿ ಹೇಳೋದಾದ್ರೆ ಈ ವರ್ಷ ಮಿಥುನ ರಾಶಿಯವರಿಗೆ ಬಾಯಿ ಹುಣ್ಣು, ಇದು ಸ್ಕಿನ್ಗೆ ಸಂಬಂಧಿಸಿದ ಕಾಯಿಲೆಗಳು ಬರ್ಬೋದು. ಇವೆಲ್ಲ ಕೂಡ ಶಾರೀರಿಕ ಒಂದು ಶಕ್ತಿಯಿಂದಲೇ ಅಲ್ಲ, ಮಾನಸಿಕ ಚಿಂತೆಗಳು ಕೂಡ ನಿಮಗೆ ಕಾಡಬಹುದು ಅಂತ ಹೇಳ್ತಾರೆ. ಆದ್ರಿಂದ ಪ್ರತಿದಿನ ಬೆಳಿಗ್ಗೆ ಒಂದು ದೇವತಾ ಅಮ್ಮನವರಿಗೆ ನೀವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ವಾತದೋಷ, ನಿದ್ರಾಹೀನತೆ, ನರ ದೌರ್ಬಲ್ಯ ಇವೆಲ್ಲವೂ ಕೂಡ ಇಳಿಯುತ್ತೆ. ದೈವ ಭಕ್ತಿಯಿಂದ ಶಕ್ತಿಯನ್ನು ಪಡಿತೀರಾ. ಇನ್ನು ಧಾರ್ಮಿಕ ಯೋಗಗಳು ಈ ವರ್ಷ ಮಿಥುನ ರಾಶಿಗೆ ಧಾರ್ಮಿಕ ಪ್ರೇರಣೆಯ ಒಂದು ಉಕ್ಕುವ ವರ್ಷ. ಎಲ್ಲವನ್ನು ಬಿಟ್ಟು ದೇವರ ದಾರಿ ಹಿಡಿಯುವ ಮಹತ್ವದ ಸಂದರ್ಭ ನಿಮಗೆ ಬರಬಹುದು. ಕೆಲವರು ತೀರ್ಥಯಾತ್ರೆಗೆ ಹೋಗುವ ಯೋಗ ಕೂಡ ಇದೆ. ಇನ್ನು ಕೊನೆಯ 3 ತಿಂಗಳಲ್ಲಿ ಶ್ರೀರಾಮನಾಮ ಜಪ ಮಾಡೋದ್ರಿಂದ ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ, ಶಾಂತಿ ಆಗುತ್ತೆ. ಮನೆಗೆ ದೇವರ ಚಿತ್ರ ಅಥವಾ ಒಂದು ಕಂಚಿನ ರಾಮ ಪಟ್ಟಾಭಿಷೇಕದ ಪ್ರತಿಮೆಯನ್ನು ತಂದು ಪ್ರತಿದಿನ ಆ ಪಠಣ ಮಾಡಿದರೆ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ. ಇನ್ನು ಮಹತ್ವದ ದಿನಗಳು ಮತ್ತು ತೀರ್ಥಗಳು ಯಾವ್ಯಾವು ಅಂದರೆ ಈ ವರ್ಷ ನೀವು ಕೇದಾರನಾಥ, ಬದ್ರಿನಾಥ, ಶೃಂಗೇರಿ, ಧರ್ಮಸ್ಥಳ ಈ ಕಡೆ ಎಲ್ಲ, ಕೊಲ್ಲೂರು ಈ ಕ್ಷೇತ್ರಗಳೆಲ್ಲ ಹೋಗೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಆಮೇಲೆ ಆ ಯೋಗ ಕೂಡ ನಿಮಗೆ ಇದೆ, ನೀವು ಹೋಗ್ತೀರಾ. ಈ ಕ್ಷೇತ್ರಗಳಲ್ಲಿ ಒಂದು ದಿನ ಆದರೂ ಉಪವಾಸದಿಂದ ದೇವರನ್ನು ಸ್ಮರಣೆ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ಪಾಪಗಳು ಕರಗಿ ಹೋಗ್ತವೆ ಅಂತ ಹೇಳ್ಬಹುದು. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಯ ಕಾಲಜ್ಞಾನವು ನಿಮಗೆ ತಕ್ಷಣವೂ ಜವಾಬ್ದಾರಿ ಹಾಗೂ ಧೈರ್ಯದ ಮಾತುಗಳನ್ನು ಕಲಿಸುತ್ತೆ. ಅದನ್ನು ಗ್ರಹಿಸಿ ಜೀವನವನ್ನು ವೈಚಾರಿಕವಾಗಿ ನಡೆಸ್ಕೊಂಡು ಹೋಗಬೇಕು. ನಿಮ್ಮ ಗತಿಯ ಬಗ್ಗೆ ಆತಂಕ ಇಲ್ಲ, ದೇವರು ತಾನೇ ದಾರಿ ತೋರಿಸ್ತಾನೆ. ನೀವು ದೇವರಲ್ಲಿ ನಂಬಿಕೆ ಇಡಿ ಅಷ್ಟೇ. ನಿಮ್ಮ ಕೆಲಸ ಏನಿದೆ ನೀವು ಮಾಡಿ, ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಅಷ್ಟೇ. ನಿಮ್ಮ ಒಂದು ಕಾಲವನ್ನು ನಿಮ್ಮ ಶ್ರದ್ಧೆ ರೂಪಿಸುತ್ತೆ. ನೀವು ಯಾವ ಥರ ಮಾಡ್ತೀರೋ ಹಾಗೇನೆ ನಿಮ್ಮಲ್ಲಿ ನಿಮಗೆ ಫಸ್ಟ್ ನಂಬಿಕೆ ಇರಬೇಕು. ನಿಮಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲ ರಾಶಿಗಳಿಗೂ ಏನಾದರೂ ಒಂದು ಇದ್ದೇ ಇರುತ್ತೆ, ಅದನ್ನು ನಾವು ಯಾವ ಥರ ಬಾರಿಸ್ಕೊಂಡು ಹೋಗ್ತೀವಿ ಅದು ನಮ್ಮ ಮೇಲೆ ಬಿಟ್ಟಿದ್ದು. ದೇವ್ರ ಮೇಲೆಲ್ಲ ಭಾರ ಹಾಕಿ ಮುನ್ನೋಡಿರಿ ಅಷ್ಟು ಮಾತ್ರ ಹೇಳ್ಬಹುದು ಆಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ದೇವ್ರ ಮೇಲೆ ನಂಬಿಕೆ ಇಟ್ಟಿರಿ, ನಿಮ್ಮ ಕೆಲಸ ನೀವು ಮಾಡಿರಂದರೆ ಎಲ್ಲದೂ ಒಳ್ಳೆಯದಾಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ.